ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನಃಶಾಂತಿ ಮತ್ತು ಕಾರ್ಯಸಿದ್ಧಿ ಎರಡಕ್ಕೂ ಒಂದೇ ಪರಿಹಾರ. ಹೌದು, ಮನಃಶಾಂತಿಯಾಗಿರಬೇಕು, ಯಾವುದೇ ರೀತಿಯ ಟೆನ್ಷನ್ಸ್ಗಳು ಕಮ್ಮಿ ಆಗಬೇಕು. ಸರ್, ನನಗೆ ತುಂಬ ಟೆನ್ಷನ್ಸ್ಗಳಿದೆ. ಕಾರ್ಯಸಿದ್ಧಿ, ಯಾವುದೇ ಕೆಲಸ ನಾನು ಮಾಡಲಿ ಸರ್, ಅದು ಸಕ್ಸಸ್ ಆಗಬೇಕು. ಬೇಕಾ 1-2 ಸಲ ಎಫರ್ಟ್ ಹಾಕ್ತೀನಿ ನಾನು, ನೋ ಪ್ರಾಬ್ಲಮ್, ಬಟ್ ನನ್ನ ಕೆಲಸ ಸಕ್ಸಸ್ ಆಗಬೇಕು. ಎರಡಕ್ಕೂ ಒಂದೇ ಪರಿಹಾರ. ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಪ್ರತಿದಿನ ನೀವು ಸ್ನಾನ ಮಾಡುವಂಥ ನೀರಿಗೆ ಅರಿಶಿನವನ್ನು ಬೆರೆಸಿ, ಶುದ್ಧವಾಗಿರುವಂಥ ಅರಿಶಿನ ಒಂದು ಚಿಟಕಿ ಸಾಕು. ಅದು ಸ್ಪೂನ್ ಲೆಕ್ಕದಲ್ಲೆಲ್ಲ ಕೇಳ್ತೀರಾ, ಅದೆಲ್ಲ ಬೇಡ, ನಿಮ್ಮ ಕೈನಲ್ಲಿ ಒಂದು ಚಿಟಕಿ ಸಾಕು. ಅದನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡಿ. ಆದರೆ ಇದು ಭಾನುವಾರದಿಂದ ಶುಕ್ರವಾರದವರೆಗೂ ಮಾತ್ರನೇ. ಶನಿವಾರ ಮಾತ್ರ ನಿಮ್ಮ ಸ್ನಾನದ ನೀರಿಗೆ ಒಂದು ಕರ್ಪೂರವನ್ನು ಪುಡಿ ಮಾಡಿ, ಚಿಕ್ಕದಾಗಿ ಟ್ಯಾಬ್ಲೆಟ್ ಬಿಲ್ಲೆ ರೂಪದಲ್ಲೂ ಕೂಡ ಬರ್ತಾ ಇದೆ, ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿ ಅದರ ಒಂದು ಪುಡಿಯನ್ನು ಸ್ನಾನ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ. ಇದನ್ನು ಕಂಟಿನ್ಯೂ ಆಗಿ ಇಡಿ, ಅಂದರೆ 6 ದಿನಗಳ ಕಾಲ, ಭಾನುವಾರದಿಂದ ಶುಕ್ರವಾರವರೆಗೂ ಅರಿಶಿನದ ಪುಡಿಯನ್ನು ಬೆರೆಸಿ ಸ್ನಾನ ಮಾಡುವಂಥದ್ದು. ಶನಿವಾರ ಬಂದ್ಬಿಟ್ಟು ಕರ್ಪೂರವನ್ನು ಬೆರೆಸಿ ಸ್ನಾನ ಮಾಡೋದು. ಕರ್ಪೂರದ ಪುಡಿ ಮಾಡಿಕೊಂಡು ಅದನ್ನು ಬೆರೆಸಿ ಸ್ನಾನ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಕೆಲವೇ ದಿನದಲ್ಲಿ ಆ ಮನಃಶಾಂತಿಯ ಕೊರತೆ ಇರಬಹುದು, ಅಥವಾ ಕಾರ್ಯಸಿದ್ಧಿ ಆಗ್ತಾ ಇಲ್ಲ, ಕಾರ್ಯ ತಡೆ ಆಗ್ತಾ ಇತ್ತು ಅನ್ನುವಂಥದ್ದು ಯಾರ್ಯಾರಿಗಿದೆಯೋ ಅವ್ರಿಗೆಲ್ಲ ಕಾರ್ಯಸಿದ್ಧಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.